ಎಲ್ರಿಗೂ ನಮಸ್ಕಾರ. ಮಾಸಗಳಲ್ಲಿ ಅಧಿಕ ಮಾಸ ಶ್ರೇಷ್ಠವಾದದ್ದು. ಈ ಮಾಸ ಸಂಪೂರ್ಣವಾಗಿ ಸಾಕ್ಷಾತ್ ಮಹಾವಿಷ್ಣುವಿಗೆ ಸಮರ್ಪಿತವಾಗಿರುವುದು. ಒಂದು ಕಾಲದಲ್ಲಿ ದೇವತೆಗಳು ಈ ಮಾಸಕ್ಕೆ ಅಧಿಪತಿಯಾಗಲು ಇಚ್ಛಿಸದೆ ಇದನ್ನು ಅಪವಿತ್ರವೆಂದು ಭಾವಿಸಿದಾಗ ಶ್ರೀ ಮಹಾವಿಷ್ಣುವೇ ಈ ಮಾಸವನ್ನು ತನ್ನ ಸ್ವಂತ ಮಾಸವಾಗಿ ಸ್ವೀಕರಿಸಿ ಆಶೀರ್ವದಿಸಿ ಪುರುಷೋತ್ತಮ ಮಾಸವೆಂದು ನಾಮಕರಣ ಮಾಡಿದ ಎಂದು ಪುರಾಣಗಳು ಹೇಳುತ್ತವೆ. ಈ ಅಧಿಕ ಮಾಸದಲ್ಲಿ ನಿರಂತರವಾಗಿ ಮಾಡುವ ಯಾವುದೇ ಪೂಜೆ ದಾನಗಳಿಗೆ ಭಗವಂತ ಅತಿ ಸುಲಭವಾಗಿ ಪ್ರಸನ್ನನಾಗುತ್ತಾನೆ. ತನ್ನ ಭಕ್ತರಿಗೆ ತಕ್ಷಣವೇ ಸ್ಪಂದಿಸುತ್ತಾನೆ. ಇತರ ಮಾಸಗಳಿಗೆ ಹೋಲಿಸಿದರೆ ಈ ಅಧಿಕ ಮಾಸದಲ್ಲಿ ಮಾಡುವ ಪುಣ್ಯ ಕಾರ್ಯಗಳಿಗೆ 100 ಪಟ್ಟು ಹೆಚ್ಚಿನ ಫಲ ಸಿಗುತ್ತದೆ. 3 ವರ್ಷಕ್ಕೆ ಮಾತ್ರ ಒಂದು ಸಾರಿ ಬರುವ ಇಂತಹ ಪವಿತ್ರ ಅವಕಾಶವನ್ನು ಕಳೆದುಕೊಳ್ಳಬೇಡು ಎಂದು ಹೇಳುತ್ತಾ ಒಂದು ಉಗಾಭೋಗ ಹೇಳ್ತಾ ಇದ್ದೀನಿ. ಹರಿ ನಿನ್ನ ಸ್ಮರಿಸಲು ದುರಿತ ಪೀಡಿಪುದುಂಟೆ, ಹರಿ ನಿನ್ನ ಸ್ಮರಿಸಲು ದುರಿತ ಪೀಡಿಪುದುಂಟೆ, ಅರಿತು ಭಜಿಪರಿಗೆ ನಿನ್ನ ಅರಿತು ಭಜಿಪರಿಗೆ ಕೈವಲ್ಯ ಜೋಕೆ, ಕರುಣವರಿತು ತನ್ನ ಮಗನ ನಾರಾಯಣ ಎಂದು ಕೂಗಿದವಗೆ ಮರಣಕಾಲದಿ ತನ್ನ ಮರಣಕಾಲದಿ ಬಂದು ಒದಗಿದೆಯೋ ಪುರಂದರ ವಿಠಲ, ಪುರಂದರ ವಿಠಲ. ಕೃಷ್ಣಾರ್ಪಣಮಸ್ತು.